ಹಾ ತಂಡಿ ಜಲ್ದಿ ಬರ್ರಿ ಒಳಗೆ ಬರ್ರಿ ಮತ್ತೆ ಪೋಸ್ತಿ ಎಂದು ಬಿಡ್ತೀರಿ. ಏನ್ ಮಾಡಿರ ಇದು ಒಮ್ಮೆ ನಮ್ಗೆ ಸುರಿ ಹತ್ತು ಬಿಡ್ತು. ಅಯ್ಯಪ್ಪ ಸಾಕಾತ್ರವ ಹೊಡ್ಕೊಂಡ್ ಬರೋಷ್ಟಿಗೆ ಹಿಂಗ ನೋಡಿ ಮಳಿ ಬಂದ್ರ ಒಮ್ಮಕ್ಲೆ ಬಂದ್ಬಿಡ್ತೈತಿ, ಇಲ್ಲಾಂದ್ರೆ ಬರೋದೇ ಇಲ್ಲ. ಬಂದ್ರೆ ನೀವು ಮಳೆ ನೆನ್ಕೊಂಡ್ ಬಂದ್ರೆ ಮತ್ತೆ ಕುಸುಮ ಆಂಟಿ ಮನೆಯಾಗಿದ್ದಾಗ ಮಳಿನ ಬರ್ಲಿಲ್ಲ, ಮತ್ತೆ ಅವ್ರ ಮನೆ ಇಂತ್ರ ಬೀಳಬೇಕಾದ್ರೆ ಮಳಿ ಬರ್ಲಿಲ್ಲ. ಇಲ್ಲ ಅರ್ಧ ದಾರಿಗೆ ಬಂದ್ವಿ ಅವಾಗ ಶುರುನಾಗ್ ಬಿಡ್ಬೇಕಾ ಬೇಬರ್ಸಿದ. ಯವ್ವ ಓಡ್ಕೊಂಡ್ ಬರೋಷ್ಟಿಗೆ ಸಾಕಾಗ್ಬಿಡ್ತು ನಡಿ ನಮಗೆ. ಎಲ್ಲಿ ನೆಂದು ಬಿಡ್ತೀವೋ ಅನ್ನೋ ಕಷ್ಟಕ್ಕೆ ಓಡ್ಕೊಂಡು ಬಂದ್ವಿ. ಇಲ್ಲ ನೆನ್ಕೊಂಡ್ಬಿಟ್ರೆ ನಿಂಗೆ ಬಯಸ್ಕೋಬೇಕಲ್ಲ ಮತ್ತೆ ನೆನ್ಕೊಂಡ್ಬಿಟ್ರೆ ಮತ್ತೆ ಜ್ವರ ಬರಂಗಿಲ್ಲ. ಪಾಪ ಆಡಿದ್ರೆ ಆರಾಮ್ ಇರ್ಬೇಕಂತ ಬಂದಾವ ಹುಡುಗರು. ಈ ಮಳೆಯಾಗ ನೆಂದು ಜ್ವರ ಗಿರ ಬಂತಂದ್ರೆ ಏನ್ ಮಾಡೋದು ಮತ್ತೆ? ಮೊದ್ಲ ನೀರೊಂದು ಬದಲಾದ್ರೆ ಗಂಟ್ಲ ಹಿಡಿದು ಅದು ಹಿಡಿಯೋದು ತಲೆ ನೋವು ಅದು ಶುರು ಆಗ್ಬಿಡ್ತಾವ. ಮತ್ತಿಲ್ಲ ಅಂದ್ರೆ ತಲೆ ನೆಂದಿಲ್ಲ ಯಾರ್ದು. ಇಲ್ರಿ ಅಂಟಿ ಮಳಿ ಶುರು ಆಗ್ಬಿಟ್ಲೆ ತ್ರಿವೇಣಿ ಓಡಿಸ್ಕೊಂಡ್ ಕರ್ಕೊಂಡ್ ಬಂದಾಳ ನಮಗ. ನಿಂದ್ರಕೂ ಬಿಟ್ಟಿಲ್ಲಕ್ಕಿ. ಯಪ್ಪ ಅದ್ರಾಗ ದಾರ್ಯಾಗಂತೂ ಅಷ್ಟುಕೊಂಡು ದೊಡ್ಡ ಕಲ್ಲು ಚುಚ್ಚಾತ್ ಬಿಟ್ಟಾವ್. ನಿಂದ್ರಂತಿಲ್ಲ, ಓಡ್ರಿ ಅಂತ ಓಡಿಸ್ಕೊಂಡ್ ಕರ್ಕೊಂಡ್ ಬಂದಾಳ ಈಗ ನಮಗ. ಆಕಿ ಹಂಗಪ್ಪ, ಯಾಕಂದ್ರೆ ಮಳೆಯಾಗ ನೆನೆದಕ್ಕೆ ಒಂದೆರಡು ಹೊಡ್ತಾ ಹೊಡೆದಿದ್ದೆ ನೋಡ ಒಂದ್ಸಲ ಸಣ್ಣಕ್ಕಿದ್ದಾಗಿಂತ. ಆವಾಗಿಂತ ಮಳೆಯಾಗ ನೆನ್ನೋದ ಬಿಟ್ಟು ಬಿಟ್ಟಾಳ ಆಕಿ ಎದ್ರಿಕಿಗೆ. ನಾ ಎಲ್ಲ ಬೈತಿರೋ ಅನ್ನೋ ಕಾರಣಕ್ಕಾದ್ರೂ ಓಡಿ ಬರ್ತಾಳ ಆಕಿ. ಹೊಡೆದಿದ್ರಿ ಅಂಟಿ ನೀವು ಆಕಿಗೆ? ಅಯ್ಯೋ ಅದನ್ನೇನ್ ಕೇಳಿ ಬಿಡಪ್ಪ, ಹೊಡೆದಿರಂದ್ರೆ ಹೊಡೆದಿಲ್ಲ ಅನ್ನೋ ಬರೀ ಕಪಾಳದ ಹಿಂಗ್ ಮುಟ್ಟೆ ನೋಡು. ಅದಕ್ಕ ದೊಡ್ಡ ರಂಪಾಟ ಮಾಡಿ ಮನಿ ಎಲ್ಲ ಚೀರಾಡ್ಕೊಂಡು ಅಡ್ಡಾಡಿ ಅಯ್ಯೋ ಓಣೆಗೆಲ್ಲ ಬಿದ್ದು ಹುಳ್ಳಾಡಿ ಏನು ಕೇಳಿ ಬಿಡ ಅವಾಗ ಪಜ್ಜಿತಿ. ಏ ಮಮ್ಮಿ ಅದನ್ನೆಲ್ಲ ಯಾಕೆ ಹೇಳತ್ತೀಯ? ಅವನ್ ಕೇಳಿದ್ರೆ ನಿಂಗೆ ಇದು ಕೇಳಕ್ ಹೋಗಿದೀನಿ. ಅವ್ರ ಕೇಳಿದ್ರಂತ ಹೇಳಿದೆ ಸುಬ್ಬಿ. ಇರ್ಲಿ ಬಿಡ ತ್ರಿವೇಣಿ, ಅಂಟಿಗೆ ಯಾಕೆ ಬೇಯತಿ? ಇರ್ಲಿ ಬಿಡೆ, ಚಲೋ ಅನಿಸ್ತಾವ ಕೇಳಕಂತಾವು. ಈಗ ಚಲೋ ಅನಿಸ್ತಾವ ನಿಮ್ಗೆ, ಆಮೇಲೆ ಕಾಡ್ಸ್ಕೊಂಡಿರ್ತೀರಿ ನೀವು. ಇಲ್ಲ ತಗೋರಿ, ಅವೇನ್ ಕಾಡ್ಸಂಗಿಲ್ಲ ನಿನಗ. ಫ್ರೆಂಡ್ಸ್ ನೋಡಿದ್ರೆ ಅದೇನೆ ಹಂಗ ಕಾಡ್ಸೋದು ಪಾಡ್ಸೋದು ಇದ್ದಿದ್ದ ಅವೆಲ್ಲ, ಅದಕ್ಕೆಲ್ಲ ತಲೆ ಕಡಿಸ್ಕೊಂತಾರನೆ. ಹಿಂಗೆ ನನ್ನ ಬಾಯಿ ಮುಟ್ಟಿಸ್ಬಿಡ್ ನೀನು. ಇವಾಗ ಹೋಗ್ಲಿ ಬಿಡೆ, ಮತ್ತೆ ಅದನ್ನ ದೊಡ್ಡದ್ ಮಾಡ್ಬೇಡಿ. ಈಗ ಬಂದ್ರೆ ನೀವೇ ಅಲ್ಲ ಹೊರಗ ಅಷ್ಟು ಥಂಡಿ ಐತಿ, ಎಷ್ಟು ತದ ಮಾಡೋದು ಮನೆಗೆ ಬರಾಕ? ಜಲ್ದಿ ಬರಕಾಗ್ಲಿಲ್ಲ ತ್ರಿವೇಣಿ? ಅಯ್ಯ ಅಜ್ಜ ಜಲ್ದಿ ಬರ್ಬೇಕಂತ ಮಾಡಿದ್ವಿ. ಕುಸುಮ ಆಂಟಿ ಮನೆಗೆ ಹೋಗಿದ್ವಿ. ಮತ್ತೆ ಕುಸುಮ ಆಂಟಿ ಚುರ್ಮಾರಿ ತಿನ್ರಿ ಅಂತ ಚುರ್ಮಾರಿ ತಿನ್ನಕ್ ಅನ್ಸಿದ್ರೆ ಮತ್ತೆ ಅವ್ರ ಮನ್ಯಾಗ ಕುಂತು ಬರೋ ಅಷ್ಟಿಗೆ ಲೇಟ್ ಆಗ್ಬಿಡುತ್ತೆ. ಮತ್ತೆ ಅವ್ರ ಮನ್ಯಾಗಿದ್ದಾಗ ಮಳೆನ ಬರಲಿಲ್ಲ. ಇಲ್ಲಿ ಮುಂದಕ್ಕೆ ಬಂದಾಗ ಮಳೆ ಶುರು ಆಗ್ಬಿಡುತ್ತೆ. ನೀ ಎಲ್ಲಿದ್ರೆ ಪ್ರತ್ಯಕ್ಷ ಅದೇ ಒಮ್ಮಕ್ಲೆ ಹೇವ ದೀಪವ್ವ, ನೀ ಹೇಳವಾಕಿಗೆ ನೀವು ಕರೆ ಅಷ್ಟಿಗೆ ನೀನು ಚೇತನ್ ಓಡೋಗ್ಬಿಟ್ಟಿದ್ರಲ್ಲ ನಿಮ್ಮ ದೋಸ್ತರ ಜೊತೆ. ಎಲ್ಲಿ ಹೋಗಿದ್ರಿ? ನಾವಲ್ಲೇ ಮುಂದೆ ತನಕ ಹೋಗಿ ಅಕಡಾತಿದ್ವಿ. ನೀವು ಮುಂದಕ್ಕೆ ಬಂದು ಕರಿಬೇಕಾಗಿತ್ತು ನಮಗೆ. ನಮ್ಗೆ ಕರೀಲಿಲ್ಲ ನೀವು. ನೀವು ಬರಬೇಕಾಗಿತ್ತಿಲ್ಲ, ನೀವು ಬರಲಿಲ್ಲ. ಇಲ್ಲ ಕೋಡ್ ಬಂದ್ಬಿಟ್ಟು ಅಲ್ಲ ಸೀದಾ ಮನೆಗೆ ಬರಬೇಕಾಗಿತ್ತಿಲ್ಲ. ನಾನು ಮುಗಿತ ಅಂತ ಸೀದಾ ಮನೆಗೆ ಬಂದೆ. ಗೊತ್ತಿದ್ದದ ನಿಮ್ಮ ಮನೆಗೆ ಬರ್ತಿದ್ದೆ ನಾನು. ಬಾಕಿ ಟೈಮ್ ಒಳಗೆಲ್ಲ ಬರ್ತಿ, ಇವಾಗ ಬರಕಾಗಿಲ್ಲ ನಿನಗೆ. ನೀವೆಲ್ಲರೂ ಕುಂದ್ರಿ, ಅವ್ರ ಮಾತು ಮುಗಿಯಂಗಿಲ್ಲ. ಅಷ್ಟು ಮಾತಾಡ್ತಾರ ಅವ್ರು? ನಿಂತ್ಕೊಂಡು ನೋಡ್ಬೇಡ್ರಿ, ಕುಂತ್ಕೊಂಡು ನೋಡ್ರಿ, ಇಲ್ಲ ಕಾಲು ನೋಸ್ಬಿಡ್ತಾವ. ಮಚ್ಚ ಈ ಕಡೆ ಬಾಲಿ. ಅತ್ತೆಯವರ ಇವ್ರಿಗೆ ಮುಗಿಯಂಗಿಲ್ಲ, ಸುಮ್ಮನೆ ಕುಂತು ಬಿಡ್ರಿ. ಅವರು ಎಲ್ಲರೂ ಕುಂತು ಬಿಟ್ರು. ಯಾವ ದೇವ ಇವು ಹುಚ್ಚನಾಗತ್ತೆ ಕಚ್ಚಾಡ್ತಾವ ನೋಡಿ. ಈಗ ನಿಮ್ ತಂಗಿ ಎಷ್ಟು ಮಾತಾಡ್ತಾಳ ಓಟ 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 ಅಂತೇಳಿ. ಇದು ಇನ್ನು ಕಮ್ಮಿ. ನೀ ಏನಾರ ಪೂರ್ತಿ ಮಾತು ಕೇಳಬಿಟ್ರೆ ತಲೆ ಸುತ್ತ ಬಿದ್ದ ಬಿಡ್ತೀನಿ ಅಲ್ಲಿ. ನಮ್ಮೆಲ್ಲರ ಮ್ಯಾಗ ದಬ್ಬಾಳಿಕೆ ಮಾಡಕ್ಕೆ ಒಬ್ಬಾಕಿ ನೋಡಪ್ಪ, ಏನೋ ತಲೆ ಕೆಡ್ತ ಚೀರ್ಕೊಂಡ್ ನಿಂತು ಬಿಡ್ತಾಳ. ಹಂಗ ಬಾಯಿನ ಮುಚ್ಚಂಗಿಲ್ಲಕಿ ಒಂದ್ಸಲ ಚೀರಾಕ್ ನಿಂತಂದ್ರ. ಇನ್ನೊಂದು ದೀಪಾಗೂ ಆಕಿ ಬರಂಗಿಲ್ಲ. ಇವ್ರಿಬ್ರು ಮಾತಾಡಕ್ ನಿಂತ್ರ ಮಾತಾ ನಿನ್ಸಂಗಿಲ್ಲ. ಇವ್ರಿಬ್ರು ಈಕಿನೂ ಸೋಲಂಗಿಲ್ಲ, ಆಕಿನೂ ಸೋಲಂಗಿಲ್ಲ. ಈಕಿ ದೊಡ್ಡಕ್ಕೆ ಅಂತ ಆಕಿ ಸುಮ್ಮನಿರಂಗಿಲ್ಲ, ಆಕಿ ಸಣ್ಣಕ್ಕೆ ಅಂತ ಈಕಿ ಸುಮ್ಮನಿರಂಗಿಲ್ಲ. ಮಾತಿಗೆ ಮಾತು ಹಂಗ ಬೆಳೆಸ್ಕೊಂಡು ಹೋಗ್ತಾರ ಅವ್ರು. ಹೌದು, ಯಾಕೆ ಸುಮ್ಮನೆ ಇರ್ಬೇಕು? ನೋಡ್ದೇನೆ ಹಿಂಗದ ನೋಡು. ಇವ್ರಿಬ್ರು
ಅಂದ್ರೇವ ಒಂದ್ ಸಣ್ಣ ಮಾತು ಸಿಗಂಗಿಲ್ಲ. ಯಾವ ವಟ 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 ಹಚ್ಚೆ ಬಿಟ್ಟಿರ್ತಾರ. ಬಾಲೆ ಕುಸ್ಮಿ ಎಲ್ಲ ಕೆಲಸ ಆತ. ಬಾ ಕುಂದ್ರ ಬಾ. ಹೂನ ಜಯಕ್ಕ ಎಲ್ಲ ಕೆಲಸ ಆತ್ ನೋಡು. ಎಲ್ಲ ಕೆಲಸ ಮುಗಿಸ್ಕೊಂಡೆ ಈ ಕಡೆ ಬಂದೆ. ಇವರು ಅಲ್ಲೇ ಇದ್ರಲ್ಲ, ಇವ್ರಿಗೆ ಚುರ್ಮರಿ ಕೊಟ್ಕೊಂತಾನೆ ಎಲ್ಲ ಕೆಲಸ ಮಾಡ್ಕೊಂಡು ಈ ಕಡೆ ಬಂದೆ ನೋಡು. ಹೌದೇನೆ, ಬಾ ಬಾ ಕುಂದ್ರ ಬಾ. ಓಹೋ, ಬಾರಿ ಜೋರ್ ನಡ್ದೈತಿ ಮೀಟಿಂಗ್ ಎಲ್ಲಾರ್ದು. ಏನು ಮೀಟಿಂಗ್ ಇಲ್ಲ, ಹಂಗ ಮಾತಾಡ್ಕೊಂಡ್ ಕುಂತಿದ್ವಿ. ಬರ್ರಿ ಕುಂದ್ರ ಬರ್ರಿ. ಎಲ್ಲಿ ಹೋಗಿದ್ರಿ ಇಷ್ಟೊತ್ತಕ್ಕ? ಏ ಆ ಭೀಮಾಂದ್ ಆಕ್ಸಿಡೆಂಟ್ ಆಗಿದ್ದಿಲ್ಲೇನೆ, ಅಲ್ಲೇ ಹೋಗಿದ್ವಿ. ಹೌದ್ರಿ, ನಮ್ಮ ಮನೆಯವ್ರಿಗೂ ಫೋನ್ ಬಂದಿತ್ತು. ಅವರು ಹೋಗಿದ್ರು, ನೀವು ಹೋಗಿದ್ರೇನ ಅಲ್ಲಿ? ಏನ್ ಆರಾಮ ಅದಾರಿಲ್ರಿ ಈಗ? ಹೌದಾ ಅಲ್ಲಿ ಅಜಯಕ್ಕ ಅವಾಗ ಫೋನ್ ಬಂದಿತ್ತು. ಆರಾಮ್ ಅದಾರ. ಏನಿಲ್ಲ, ಸ್ವಲ್ಪ ಕಾಲಿಗೆ ಅಷ್ಟೇ ಹೊಡ್ತಾ ಬಿದ್ದೈತಿ. ಹೆಂಗಾತ್ಲ ಅದು ಆಕ್ಸಿಡೆಂಟ್ ಅವನಿಗೆ? ಗಾಡಿ ಹೊಡ್ಸ್ಕೊಂಡು ಹೋಗೋಬೇಕಾರೆ ನಾಯಿ ಅಡ್ಡ ಬಂದ್ಬಿಟ್ಟೈತಿ. ಅಡ್ಡ ಬಂದಾಗ ಒಳಸ್ಕೊಳಕ್ ಹೋಗಿ ಇದು ಗುಂಡ್ಯಾಗ ಹಾಕ್ಬಿಟ್ಟಾನವ. ಅಲ್ಲಿಂತ್ರ ಸ್ಲಿಪ್ ಆಗಿ ಬಿದ್ದಾನ. ಓ ಹೌದೇನೆ. ಆ ಪ್ರಾಣಿಗಳಿಗೂ ಗೊತ್ತಾಗಿಲ್ಲಪ್ಪ ಪಾಪ ಈ ಕಡೆ ಹೋಗ್ಬೇಕು ಏನು ಅಂತೇಳಿ. ಇವರು ಜೋರಂಗ್ ಬರ್ತಿರ್ತಾರ, ಆಮೇಲೆ ಕಾಸು ಬರ್ಬೇಕು ಅನ್ನೋದೇ ಇಲ್ಲ. ಜೋರಂಗ್ ಬರ್ತಿರ್ತಾರ, ಹಿಂಗೆ ಒಳಸ್ಕೊಳಕ್ ಹೋಗಿ ಹಿಂಗೆ ಆಗ್ತಾವ ನೋಡು. ಅದಕ್ಕೆ ಗಾಡಿ ನೋಡ್ಕೊಂಡು ಓಡಿಸ್ಬೇಕು ಅನ್ನೋದು. ಏ ಅವನು ಕರೆಕ್ಟಾಗಿ ಬರತ್ತಿದ್ದ ಬೇ. ಆಗ ನಾಯಿ ಅಡ್ಡ ಬಂದ್ರೆ ಪಾಪ ಅವನಾದ್ರೂ ಏನ್ ಮಾಡ್ಬೇಕು? ಏನೇನಪ್ಪ, ಗಾಡಿ ಓಡಿಸ್ಬೇಕಾದ್ರೆ ಹುಷಾರ್ ನೋಡು. ಎತ್ತಪತ್ತ ಓಡಿಸ್ತಿರ್ತಿ, ಹುಷಾರಂಗ್ ಓಡಿಸ್ಕೊಂಬಾ. ಸರಿ ತಗೋಬಿ, ನೀನ್ ಹುಡುಗರ ಮುಂದ್ ಬಯತಿಯಲ್ಲ ನನಗ. ಸಣ್ಣ ಹುಡುಗಗತಿ. ಅಯ್ಯ, ನನ್ನ ಮಗ ನಾ ಹೇಳಾತೀನೋ? ಅದ್ರೊಳಗೆ ಏನೈತಿ? ನನಗೆ ನನ್ನ ಮಗ ಮುಖ್ಯ. ಆ ಚಂದ ಗಾಡಿ ಓಡಿಸಂತ ಹೇಳಾತೀನಿ ನಿನಗೆ. ಬರೀತಿ ಬಿಡ್ ನೀನೆ. ಯಾವ ಸರಿ ತಗೋ, ಚಂದಂಗ ಓಡಿಸ್ತೀನಂತ. ತುಂಬಿದ ಕುಟುಂಬ ನೋಡಕ್ಕೆ ಎಷ್ಟು ಚಂದ ಅಲ್ಲ? ಎಲ್ಲರೂ ಪ್ರೀತಿ ಅಂತ ಎಷ್ಟು ಚಂದ ಇರ್ತಾರೆ, ನೋಡಕ್ಕೆ ಎಷ್ಟು ಚಂದ ಕಾಣ್ತೈತೆ ನೋಡಿದ್ದೆ. ನನಗೆ ಗೊತ್ತಿರಲೇ ಇಲ್ಲ ಇಷ್ಟು ಅನ್ಯೋನ್ಯವಾಗಿರ್ತಾರೆ ತುಂಬಿದ ಕುಟುಂಬ ಒಳಗೆ ಅಂತೇಳಿ. ನಿಮ್ಮೆಲ್ಲರಿಗೂ ನೋಡಿ ನನಗಂತೂ ಭಾಳ ಖುಷಿ ಆಗತೈತಿ. ನನಗೂ ಅನ್ಸಾಯ್ತು ನಮ್ದು ತುಂಬಿದ ಕುಟುಂಬ ಇರಬಾರ್ದಾಗಿತ್ತೇನೋ ಅಂತೇಳಿ. ಯಾಕಪ್ಪ ನೀವೆಷ್ಟು ಆಯ್ತು ಮನ್ಯಾಗ? ಅಯ್ಯ ಅಜ್ಜಿ, ನಾನು ಪಪ್ಪ ಮಮ್ಮಿ ಬಿಟ್ರೆ ಮತ್ತಾರು ಇಲ್ಲ. ಇದ್ರ ಒಂದು ಕೆಲಸದ ಆಳುಗಳು ಇರ್ತಾವ ನೋಡ್ರಿ ಅಷ್ಟ. ನಮ್ಮ ಮನ್ಯಾಗ ತಮ್ಮನ ಜೊತೆ ಆಡಾಡ್ಬೇಕು, ತಂಗಿ ಜೊತೆ ಆಡಾಡ್ಬೇಕಂದ್ರೂ ಯಾರು ಇಲ್ಲ. ಯಾರು ರಿಲೇಷನ್ ಅದಾರ ಚಿಕ್ಕಪ್ಪ ದೊಡ್ಡಪ್ಪ ಅಂತಂದ್ರೆ ಯಾರು ಇಲ್ಲ. ಅಯ್ಯ, 3 ಜನ ಇರ್ತೀರಿ ನೀವು ಮನ್ಯಾಗ? ಭಾಳ ಬೇಜಾರ್ ಆಗ್ತೈತೆ ಹಂಗಂದ್ರೆ. ಅದಕ್ಕೆ ರೀ ನಿಮ್ಮನ್ನೆಲ್ಲರೂ ನೋಡಿ ನಂಗಂತೂ ಭಾಳ ಖುಷಿ ಆಗತೈತಿ. ನಮ್ದು ಹಿಂಗ ಇರಬಾರ್ದಾಗಿತ್ತೇನ ಅನ್ಸಾಯ್ತು ನನಗರ. ಮತ್ತೆ ನಿಮ್ಮ 3 ಜನ ಮನೆಯೊಳಗೆ ಹೆಂಗ? ನಮ್ಮ ಮನ್ಯಾಗೂ ಸೇಮ, ನಾನು ಪಪ್ಪ ಮಮ್ಮಿ ಅಜ್ಜ ಒಬ್ರದಾರ ಅಷ್ಟ. ನಮ್ಮ ಮನ್ಯಾಗ ನಾನು ಮಮ್ಮಿ ಪಪ್ಪ ಅಜ್ಜ ಅಜ್ಜಿ ಅಷ್ಟ ರೀ. ನಾವು 4 ಜನ, ನಾನು ಪಪ್ಪ ಮಮ್ಮಿ ಅಜ್ಜಿ ಅಷ್ಟ. ನಿಮ್ದು ನೋಡು ಚಲೋ ಅನಿಸ್ತೈತ್ರಿ. ಯಾಕಂದ್ರೆ ಆಜು ಮನೆಯವರು ಕೂಡ ನಿಮ್ಮ ಮನೆಯವ್ರ ಕತ್ತಿಗೆ ನಡ್ಕೊಂತಾರ. ಅಲ್ಲಿ ನಮ್ಮ ಮನೆ ಕಡೆ ಯಾರು ಬರಂಗೇ ಇಲ್ಲ, ನಾವ ಅಷ್ಟ 3 ಜನ ಮನ್ಯಾಗಿರೋದು. ಅಯ್ಯೋ, ನಮ್ಮೂರಾಗ 3 ಹತ್ರ ಅವ್ರ ಮನ್ಯಾಗ ಇವ್ರು ಇರ್ತಾರೆ, ಇವ್ರ ಮನ್ಯಾಗ ಅವ್ರು ಇರ್ತಾರೆ. ಯಾರ ಮನ್ಯಾಗ ಯಾರು ಇರ್ತಾರೆ ಅಂತ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಹಂಗೆ ಅಡ್ಡಾಡ್ಲ ಸಮಾಧಾನ ಆಗಂಗಿಲ್ಲ. ಒಂದ್ ಕಡೆ ಕುಂತ್ 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 ಬೇಜಾರ್ ಬಂದ್ಬಿಡ್ತಿಲ್ಲ ಎಲ್ಲರಿಗೂ. ಹೌದ್ರಿ, ಆಗ್ಲೇ ಅಂಕಲು ಹೇಳಿದ್ರಿ ಪ್ರೀತಿ ಅವ್ರ ಪಪ್ಪ. ಅಯ್ಯೋ, ಹಂಗಂದ್ರೆ ಸುಮ್ಮನೆ ಹಿಂಗೆ ಒಂದು ಕೆಲಸ ಮಾಡ್ರಿ. ನೀವು ಬೇಜಾರಾದಾಗ ಒಮ್ಮೆ ನಮ್ಮ ಹಳ್ಳಿಗೆ ಬಂದು ನಮ್ಮ ಮನೆಗೆ ಬಂದು ಹೋಗ್ರಿ. ಒಂದು 4 ದಿನ ಆರಾಮ್ ಇದ್ದು ಸುಧಾರಿಸ್ಕೊಂಡು ಹೋಗ್ರು ಅಂತ್ರಿ. ನೀವು ಹೇಳೋದು ಹೆಚ್ಚ, ನಾವು ಬರೋದು ಹೆಚ್ಚ ಅಜ್ಜ. ನಮಗಂತೂ ಭಾಳ ಖುಷಿ ಆಗಿತ್ತು ನಿಮ್ಮ ಊರಿಗೆ ಬಂದು. ಅಯ್ಯೋ, ನಮ್ಮ ಊರಿಗೆ ಬಂದ್ಮೇಲೆ ಖುಷಿ ಆಗಿರಲ್ಲ, ಅಷ್ಟು ಸಾಕ್ಬಿಡ್ ನಮ್ಗೆ. ನಮ್ಮ ಊರ್ ವಾತಾವರಣ, ನಮ್ಮ ಜನ ಇಷ್ಟ ಆದ್ರಲ್ಲ. ಅಜ್ಜಾರ, ನಿಮ್ಮ ಊರ್ ವಾತಾವರಣ, ನಿಮ್ಮ ಊರಾಗಿನ ಜನ, ನೀವು ಮಾಡೋ ಸತ್ಕಾರ ನಮಗೆ ಅಂದ್ರೆ ಭಾಳ ಇಷ್ಟ ಆಗೈತಿ. ನಮ್ಮ ಮನೆಗೂ ಅಜ್ಜ ಅಜ್ಜಿ ತಮ್ಮ ತಂಗಿ ಯಾರು ಇರ್ಬೇಕಾಗಿತ್ತು, ಮಜಾ ಬರ್ತಿತ್ತು. ಏನ್ ಮಾಡಕ್ ಬರಂಗಿಲ್ಲ ಬಿಡಪ್ಪ. ಅಯ್ಯ, ಇವ್ ನೋಡಿ ನಮ್ಮ ಮನ್ಯಾಗ ಅದಾವ 2 ನಾಯಿ ಕಿತ್ತಾಡ್ತಾವ್. ಒಬ್ರು ಸುಂದರಂಗಿಲ್ಲ, ಆಕಿ ಸುಂದರಂಗಿಲ್ಲ, ಈಕಿನೂ ಸುಂದರಂಗಿಲ್ಲ. ಒಂಥರ ದುಶ್ಮನ್ಗಳು ಜಗಳ ಆಡ್ತಾರ, ಹಂಗೆ ಜಗಳ ಆಡ್ತಿರ್ತಾವ 3 ಹೊತ್ತು. ನಮ್ಮ ಮನೆಗೆ ಕಮ್ಮಿನ ಅಕ್ಕ ತಮ್ಮ ನಾಯಿ ಬೆಕ್ಕು 2 ಒಂದೇ. ಒಂದಕ್ಕೊಂದು ಆಗ್ ಬರಂಗಿಲ್ಲ. ಸುಮ್ಮಿರಕ್ಕಂತೂ ಆಗೋದೇ ಇಲ್ಲ. ಒಂಥರ ಹಾವು ಮುಂಗ್ಸಿಯರ ಬೇಕ, ಸ್ವಲ್ಪ ಕಿತ್ತಾಡಿ ಸುಮ್ಮನಾಗ್ತಾವ. ಇವು ಅಂತೂ ಕಿತ್ತಾಡೋದು 3 ಹತ್ರ ಇವ್ರ ಸಮಾನ ಚೀರಿ 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 ನನ್ನ ಗಂಟನ ಹೋಗ್ಬಿಡ್ತೈತೆ ಹೊರತು ಇವು ಮಾತ್ರ ಸುಮ್ಮನೆ ಆಗೋದೇ ಇಲ್ಲ. ಯಪ್ಪ, ಕಿತ್ತಾಡ್ತಾವು. ಇವಕ್ಕಿನ ಕೂದ್ಲ ಅವನ ಕೈಯಾಗ, ಆಕಿನ ಕೂದ್ಲ ಇವನ ಕೈಯಾಗ ಇರ್ತಾವ ನೋಡು. ನಾವೆಲ್ಲ ಅಷ್ಟು ಜಗಳ ಆಡ್ತೀವಿ? ಹೌದಾ, ಜಗಳ ಆಡಂಗಿಲ್ಲ ನೀವು. ನೀವೆಲ್ಲ ಆಡ್ತೀರಿ, ನಾನೇ ಆಡಕ್ಕಿ ಜಗಳ. ನಾನು ಇಮ್ಮರೊಳಗೆ ಇದ್ಬಿಡ್ಬೇಕ, ಇಂಥ ಮನೆಯೊಳಗೆ ಇದ್ಬಿಡ್ಬೇಕು ಅನ್ಸಾದೈತೆ ನನಗರ. ನಾವಿರುವುದು ನಿಮಗಾಗಿ, ನಿಮಗ್ ಬೇಜಾರಾದ ಗೊಮ್ಮೆ ನಮ್ಮನಿಗ್ ಬರ್ರಿ, ನಮ್ಮೂರಿಗ್ ಬರ್ರಿ, ನಾವು ನಿಮ್ಮನ್ನ ನೋಡ್ಕೊಂತೀವಿ ಆರಾಮ್ಸಿರಿ. ಇನ್ಮೇಲೆ ಕಾಲೇಜ್ ಸೂಟಿ ಸಿಕ್ಕಾಗೊಮ್ಮೆ ಫ್ರೀ ಇದ್ದಾಗ ಒಮ್ಮೆ ನಿಮ್ಮ ಊರಿಗೆ ಬರೋದ ರೀ. ನಿಮ್ಯಾಗಿಂತ್ರ ನಿಮ್ಗೆ ಯಾವಾಗ ಬರ್ಬೇಕು ಅನ್ಸತಿ, ಆರಾಮ್ ಬಂದ ಇದ್ದ ಆರಾಮ್ ಸರಿ ಹೋಗ್ರಿ. ನಿಮ್ಗೆ ಯಾರು ಏನು ಎಂತಂತ ಕೇಳೋದೇ ಇಲ್ಲ, ಆರಾಮ್ ಇದ್ದೋಗ್ಬೋದು. ದೀಪಾ ಮತ್ತೆ ತ್ರಿವೇಣಿ ನಮ್ಮ ಫ್ರೆಂಡ್ಸ್ ಆಗಿದ್ಕು ಸಾರ್ಥಕ ಆಗುತ್ತೆ ನೋಡ್ರಿ. ಒಂದು ಹೊಸ ಜೀವನ ನೋಡಕ್ ಸಿಕ್ತೀರಿ ನಮಗೆ. ನಾವು 3 ಹೊತ್ತು ನಮ್ಮ ಮನೆಯೊಳಗೆ 3 ಜನ ಇದ್ದು ಮತ್ತು ಕಾಲೇಜ್ಗೆ ಹೋಗು ವಾಪಸ್ ಬಾ ಮನೆಯೊಳಗಿರೆ ಬರೀ ಅದಾಗಿತ್ತು ನಮಗೆ. ಆದ್ರೆ ಇಲ್ಲಿ ನೋಡ್ರಿ, ಎಲ್ಲರೂ ಮನೆ ಮಂದಿ ಮತ್ತು ಹೊಣ್ಯಾಗಿನೋರು ಕೂಡಿ ನಗನಗತ್ತ, ಎಲ್ಲರೂ ಅತ್ತಂಗಿಯರ ಗತಿ, ಅಣ್ತಮ್ಮರ ಗತಿ, ಸಂಬಂಧಿಕರ ಗತಿ, ಎಷ್ಟು ಚಂದ ಕುಟುಂಬ ಗತಿ ಎತ್ತೀರಿ. ಎಷ್ಟು ಮಜಾ ಬರ್ತೈತಿ ಹಿಂಗೆ ಇರಾಕ. ಆಡ್ಕೊಂತ ಕೇಳ್ಕೊಂತ ಆಡ್ಕೊಂತ ನಲ್ಕೊಂತ ಖುಷಿಯಾಗಿರ್ಬೋದು.
ಇರ್ಲಿ ಬಿಡ್ರಿಪ್ಪ, ಇದಕ್ಕೆ ಬೇಜಾರು ಮಾಡ್ಕೊತೀರಿ. ಈಗ ಹೇಳೈತಲ್ಲ, ನಮ್ಮ ಊರಿಗೆ ಬರ್ರಿ, ಆರಾಮ್ಸ್ರಿ, ನಿಮ್ಗೆ ಎಷ್ಟು ದಿನ ಬೇಕತ್ತ ಅಷ್ಟು ದಿನ ಇದ್ದು ಹೋಗ್ರಿ ಅಂತ್ರಿ. ಇದಕ್ಕೆ ಟೆನ್ಷನ್ ತೊಗೊತೀರಿ? ಇರ್ಲಾರ ಬಗ್ಗೆ ಯೋಚನೆ ಮಾಡೋ ಬದ್ಲಿ ಇದ್ದಿದ್ರೊಳಗೆ ಖುಷಿ ಪಡ್ಬೇಕಂತೆ. ಅದಕ್ಕೆ ಫ್ರೀ ಇದ್ದಾಗ ಒಮ್ಮೆ ನಮ್ಮ ಊರಿಗೆ ಬಂದು ಆರಾಮ್ಸರಿ ಇದ್ದೋಗ್ರಿ. ನೀವು ಇಷ್ಟ ಆದ್ಮೇಲೆ ನಾವು ಬರ್ಲಾರ್ತೀವೇನ್ರಿ? ಈ ಸಲ ನಾವು ನಿಮ್ಮ ಮನೆಗೆ ಬಂದೇವಿ, ನೆಕ್ಸ್ಟ್ ಟೈಮ್ ನೀವು ನಮ್ಮ ಮನೆಗೆ ಬರ್ಬೇಕು. ಸರಿ ತಗೋಪ್ಪ, ಆದ್ರಾಗ ಬಂದು ಹೋಗ್ತೀವಂತ. ಅದಾಗಲ್ರಿ, ಬಂದು ಹೋಗಬೇಕಾ ನೀವು? ಸರಿ ತಗೋ. ಮಮ್ಮಿ ತಂಡಿ ಹತ್ತದೈತಿ, ಬಿಸಿ ಬಿಸಿ ಮ್ಯಾಗಿ ಮಾಡ್ಕೊಡ, ಎಲ್ಲರೂ ಕುಂತ್ಕೊಂಡು ಆರಾಮ್ಸಿ ಅಲ್ಲಿ ರೂಮ್ ಒಳಗೆ ಕುಂತು ತಿಂತೀವಂತ. ಸರಿ ತಗೋ, ಅಷ್ಟು ಮಾಡ್ರಿ. ಯಾಕೆ ತಂಡಿ ಭಾಳ ಐತಿ, ನಿಮ್ಗೆ ಆ ಮ್ಯಾಗಿ ಅದು ಏನು ಇಷ್ಟ ಆಗ್ತೈತೋ ಏನೋ, ಬಟ್ ನಿಮ್ಮ ಅವ್ವ ಮಾಡ್ಕೊಡ್ತಾಳೆ, ತಿನ್ರಿ ಹೋಗಿ ರೂಮಿಗೆ. ಆ ಮೂರತ್ತು ಮ್ಯಾಗಿ 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 ಅಂತಾವ. ಇರ್ಲಿ ಬಿಡ, ತಿನ್ಲಿ ಪಾಪ. ನೀವೊಂದು ಅವ್ರಿಗೆ ಸಪೋರ್ಟ್. ಸರಿ ತಗೋರವ, ನೀವು ಅಲ್ಲಿ ರೂಮಿಗೆ ಹೋಗಿರ್ರಿ, ತೊಂಬರ್ತೀನಿ ಅಂತ ನಾನು ಮಾಡ್ಕೊಂಡು. ಸರಿ. ರಾಮ್, ಸೂರಜ್, ಪ್ರೇಮ್, ಪ್ರೀತಿ, ದೀಪಾ ಬಾ ಅಲ್ಲಿ ರೂಮ್ ಒಳಗೆ ಹೋಗೋಣ, ನಾವು ಕುಂದ್ರಂ ಬರ್ರಿ. ಅಷ್ಟೊತ್ತು ಮಟ್ಟ ನಮ್ಮ ನಮಗೆ ಮ್ಯಾಗಿ ಮಾಡ್ಕೊಂಡು ಬರ್ತಾಳೆ. ಈ ತಂಡಿ ಒಳಗೆ ಬಿಸಿ ಬಿಸಿ ಮ್ಯಾಗಿ ತಿಂದ್ರೆ ಮಜ್ಜಿ ಬರ್ತೈತಿ. ಸರಿ ತಗೋ.